ಚೆನ್ನಾಗಿದ್ದೀರಿ ಅಂತ ಹೇಳಿ ಅನ್ಕೋತೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಸೊ ಈಗ ನಾವೇನು ಮಾಡ್ತೀವಿ, ನಿಮಗೊಂದು ಸಣ್ಣ ಸ್ಟೋರಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಆ ಸ್ಟೋರಿಯಿಂದ ನಾವು ಏನು ಕಲಿತೀವಿ ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಅಂತ. ಸ್ಟೋರಿ ಏನಪ್ಪ ಅಂತಂದ್ರೆ, ನಾನು ಫಿಲ್ಮ್ ಅಥವಾ ಏನಂತಂದರೆ ಫಿಲ್ಮ್ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಡ್ರಿ. ಸೊ ಇಷ್ಟ ಇಲ್ಲ ಅಂತಂದ್ರೆ ನಾನೇನು ಮಾಡಿರ್ತೀನಿ, ನನ್ನ ರುಟೀನ್ ವರ್ಕ್ ಏನಿರ್ತೈತಿ ಆ ವರ್ಕ್ ಒಳಗಡೆ ನಾನು ಬ್ಯುಸಿ ಇರ್ತೀನಿ. ಜಾಬಿಗೆ ಹೋಗಿ ಬರ್ತೀನಿ, ಆಮೇಲೆ ಮನೆಗೆ ಬರ್ತೀನಿ, ಮತ್ತು ನನ್ನ ಉಳಿದ ಎಲ್ಲ ವರ್ಕ್ನ ನಾನು ಮಾಡ್ತಾಯಿರ್ತೀನಿ. ಬಟ್ ಏನಂತಂದರೆ ಯಾರೋ ನಮ್ಮ ಫ್ರೆಂಡ್ಸ್ ಒಂದಿಷ್ಟು ಮಂದಿ ಫಿಲ್ಮ್ಗೆ ಹೋಗಿರ್ತಾರೆ. ಆ ಫಿಲ್ಮ್ ಏನಾಗಿರ್ತೈತಿ, ತುಂಬ ಇಂಟ್ರೆಸ್ಟಿಂಗ್ ಇರ್ತೈತಿ, ಆಮೇಲೆ ಹಿಟ್ ಐತಿ ಅಂಥೇಳಿ ಅನ್ರಿ. ಆ ಥರ ಇರೋವಂಥ ಒಂದು ಫಿಲ್ಮ್ ಅದು. ಆ ಫಿಲ್ಮನ್ನು ಕೂಡ ನಾನು ನೋಡೇ ಇಲ್ಲ. ಸೊ ಆ ಫಿಲ್ಮು ವೈರಲ್ ಐತಿ, ಆಮೇಲೆ ಸೂಪರ್ ಡೂಪರ್ ಹಿಟ್ ಐತೆ ಅಂತೂ ನನಗೆ ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ನನ್ನ ಫ್ರೆಂಡ್ ಬಂದು ಒಬ್ಬ ಏನು ಹೇಳ್ತಾನೆ, ಸೊ ಈ ಒಂದು ಪಿಕ್ಚರು ಭಾರಿ ಐತಿ, ಚಲೋ ಐತಿ, ಆಮೇಲೆ ಅದ್ರ ಬಗ್ಗೆ ಏನಿರ್ತೈತಿ ಎಕ್ಸ್ಪ್ಲನೇಷನ್ ಎಲ್ಲ ಅವ ತನ್ನ ಕ್ಯೂರಿಯಾಸಿಟಿ ಆಮೇಲೆ ತನ್ನ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡಿ ನನಗೆ ಹೋಗು ನೋಡು ಮಿಸ್ ಮಾಡ್ಕೋಬೇಡ ಅಂಥೇಳಿ ಎಲ್ಲ ನನಗೆ ತಿಳಿಸಿ ಹೇಳ್ತಾನೆ. ಆಮೇಲೆ ನಾನೇನು ಮಾಡ್ತೀನಿ ಯೋಚನೆ ಮಾಡಿ ಹೇಳ್ರಿ. ಎಸ್, ಕರೆಕ್ಟ್. ಈಗ ನಾನು ನೋಡ್ಲಾರ್ದಂಥ ವ್ಯಕ್ತಿ ಕೂಡ ಆ ಪಿಕ್ಚರನ್ನು ಹೋಗಿ ನೋಡ್ತೀನಿ. ಯಾಕೆ ಹೇಳ್ರಿ? ಯಾಕಂದರೆ ಭಾಳಷ್ಟು ಜನ ಅದನ್ನು ನೋಡ್ಯಾರ ಅಂತಂದ್ಮ್ಯಾಗ ಅದು ಚಲೋ ಐತಿ ಅಂದಂಗೆ, ಚಲೋ ಐತಿ ಅಂತಂದ್ರೆ ಇನ್ನೂ ಎಷ್ಟು ಜನ ಆ ಪಿಕ್ಚರ್ನ ನೋಡಿರಂಗಿಲ್ಲ, ಅವರು ಕೂಡ ಆ ಪಿಕ್ಚರ್ ನೋಡೋಕೆ ಡೆಫಿನೆಟ್ಲಿ 90% ಆದರೂ ಟ್ರೈ ಮಾಡ್ತಾರೆ, ಹೋಗೇ ಹೋಗ್ತಾರೆ. ಸೊ ಈ ಸ್ಟೋರಿಯಿಂದ ನಮ್ಗೆ ತಿಳಿದು ಬರುವಂಥದ್ದು ಏನು ಅಂತಂದ್ರೆ, ಸೊ ಯೂಟ್ಯೂಬ್ ಚಾನಲನ್ನೇನೋ ನೀವು ಸ್ಟಾರ್ಟ್ ಮಾಡಿಬಿಟ್ರಿ, ಮಾಡಿ ಆದಮೇಲೆ ಕ್ಲೋಸೂ ಮಾಡಿದ್ರಿ. ಅಂದರೆ ಅದರ ಅರ್ಥ ಏನಪ್ಪ, ಇದು ನಮಗೆಲ್ಲ ಅಲ್ಲ, ಆಮೇಲೆ ಇದು ನಮಗೆ ವಿಡಿಯೋಸು ಎಡಿಟ್ ಮಾಡೋಕ್ಕೆ ಬರ್ತಾಯಿಲ್ಲ, ಆಮೇಲೆ ನಮಗೆ ಇದನ್ನು ಅಪ್ಲೋಡು ಮಾಡೋಕ್ಕೆ ಗೊತ್ತಿಲ್ಲ, ಆಮೇಲೆ ನಮಗೆ ವ್ಯೂಸು ಬರಾಗತ್ತಿಲ್ಲ, ಏನಪ್ಪ ಇದು ಅಂಥೇಳಿ ನೀವು ಯೂಟ್ಯೂಬದ ಬೆನಿಫಿಟ್ಸ್ ಏನು ತೊಗೋತಾ ಇಲ್ಲ. ಹಂಗಂದ್ರೆ ನಮ್ಗೆ ಯೂಟ್ಯೂಬದ ಬೆನಿಫಿಟ್ಸನ್ನು ಸರಿಯಾಗಿ ನಮಗೆ ಸಿಗಬೇಕು ಅಂತಂದ್ರೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅಂಥೇಳಿ ನಿಮ್ಗೆ ಒಂದು 5 ಮಿಸ್ಟೇಕ್ಸನ್ನ ನಾನು ನಿಮ್ಗೆ ಈ ಸದ್ಯ ಶೇರ್ ಮಾಡ್ಕೊಳ್ತೀನಿ ಅಂತ. ಆ ಮಿಸ್ಟೇಕ್ಸನ್ನು ಎಲ್ಲೂ ತಪ್ಪಲಾರ್ದ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡ್ ತನಕ ಈ ಪೂರ ವಿಡಿಯೋ ನೋಡಿರಿ. ನಿಮ್ಗೆ ಆ ಮಿಸ್ಟೇಕ್ಸನ್ನು ನೀವೇನಾದರೂ ರೆಕ್ಟಿಫೈ ಮಾಡಿದ್ರಿ, ನಿಮ್ಮ ವಿಡಿಯೋ ಒಳಗಡೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರಿ, ತಿದ್ದುಕೊಂಡ್ರಿ ಅಂತಂದ್ರೆ 100% ನಿಮ್ಮದು ವ್ಯೂಸು ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಸಬ್ಸ್ಕ್ರೈಬರ್ಸನ್ನು ನೀವು ಬೆನ್ನು ಹತ್ತಿ ಏನಂತಂದರೆ ವೀಡಿಯೋಸ್ಗಳನ್ನು ಮಾಡಬಾರ್ದು. ಯಾಕಂದರೆ ಸಬ್ಸ್ಕ್ರೈಬರು ಇದಾಗಿ ಹೇಳಿದ ಸ್ಟೋರಿ ಇದು ನಿಮಗೆ ಅಪ್ಲೈ ಆಗುವಂಥ ಸ್ಟೋರಿನೇ. ಒಂದು ಯೂಟ್ಯೂಬು ಹೆಂಗೆ ಕೆಲಸ ಮಾಡ್ತೈತಿ ಅಂಥೇಳಿ ನೀವು ಫಸ್ಟ್ ತಿಳ್ಕೊಕ್ಕೆ ಟ್ರೈ ಮಾಡಿ. ಯೂಟ್ಯೂಬ್ ಅನ್ನೋದು ಒಂದು ಸಾಫ್ಟ್ವೇರ್, ಅದೇನು ಬೇರೆ ಅಲ್ಲ. ಸೊ ಆ ಸಾಫ್ಟ್ವೇರು ಹೆಂಗೆ ಕೆಲಸ ಮಾಡ್ತೈತಿ ಅಂತಂದ್ರೆ, ವಿಡಿಯೋ ಪ್ರೋಗ್ರಾಮ್ಸು ಅಂದರೆ ನೀವೇನು ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಆ ವಿಡಿಯೋಗಳನ್ನು ಹೆಂಗೆ ಯಾರಿಗೆ ತೋರಿಸ್ಬೇಕು ಅದನ್ನು ಪ್ರೋಗ್ರಾಮ್ ಎಲ್ಲ ಬರೆದಿರ್ತಾರೆ. ಅಂದರೆ ಇದರ ಅರ್ಥ ಏನು, ಯೂಟ್ಯೂಬ್ಗೆ ಏನು ಬೇಕು, ಯಾವ ವಿಡಿಯೋ ಚೆನ್ನಾಗಿ ಓಡ್ತಾ ಇರ್ತೈತಿ ಅದನ್ನ ಮೇಲೆ ತೋರಿಸ್ತೈತಿ. ಎಷ್ಟು ಸಿಂಪಲ್ ಥಿಯರಿ, ಇದು ನಮಗೂ ಗೊತ್ತು ನಿಮಗೂ ಗೊತ್ತು. ಅಂದರೆ ವೈರಲ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ವೈರಲ್ ಅಂದರೆ ನೀವು ಇವತ್ತರ ವಿಡಿಯೋ ಅಪ್ಲೋಡ್ ಮಾಡಿದೆ, ಆಮೇಲೆ ಈಗ ಅಂದರೆ ಲ್ಯಾಕ್ಸ್ ಟುಗೆದರ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆಮೇಲೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬರ್ತಾವೆ ಅಂಥೇಳಿ ಆ ಥರ ವೈರಲ್ ಅಲ್ಲ. ವೈರಲ್ ಅನ್ನೋದನ್ನು ಈಗ ಬಂದಿರತಕ್ಕಂಥ ಅದು ಕಾನ್ಸೆಪ್ಟು, ಆಮೇಲೆ ಆ ವರ್ಡು ವೈರಲ್ ಅಂತಂದ್ರೆ ಏನು, ನಿಮ್ಮ ವಿಡಿಯೋ ಪಬ್ಲಿಕ್ಕಲ್ಲಿ ಏನಪ್ಪ ಅಂತಂದ್ರೆ ಅದು ಭಾಳಷ್ಟು ಜನ ನೋಡೋಕೆ ಇಷ್ಟಪಡಬೇಕು ಏನು ಅಂತ ಫಸ್ಟ್ ನಮಗೆ ಯೂಟ್ಯೂಬ್ ಒಳಗಡೆ SEO ಅಂತ ಹೇಳಿ ಒಂದು ಟರ್ಮ್ ಯೂಸ್ ಮಾಡ್ತಾರೆ. ಏನದು SEO ಅಂದರೆ ಏನು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಯೂಟ್ಯೂಬು ಸರ್ಚ್ ಬೇಸಿಸ್ ಮೇಲೆ ಕೆಲಸ ಮಾಡುತ್ತದೆ. ಆ ಸರ್ಚ್ ಮಾಡಬೇಕಾದ್ರೆ ಯೂಸರ್ ಏನು ಮಾಡ್ತಾನೆ, ಅಥವಾ ಪಬ್ಲಿಕ್ ಯಾರು ಅದನ್ನು ವಿಡಿಯೋ ನೋಡೋಕೆ ಇಷ್ಟಪಡ್ತಾ ಇರ್ತಾರೆ ಅಂಥ ಹುಡುಗ ಏನು ಮಾಡ್ತಾನೆ, ಅಥವಾ ಆ ಜನ ಏನು ಮಾಡ್ತಾರೆ, ಅಲ್ಲಿ ಸರ್ಚ್ ಒಳಗಡೆ ಅವರು ತಮಗೆ ಬೇಕಾದದ್ದನ್ನು ಬರೀತಾರೆ. ಫಾರ್ ಎಕ್ಸಾಂಪಲ್, ಈಗ ವಾಟ್ ಆರ್ ದ 5 ಮಿಸ್ಟೇಕ್ಸ್ ಐ ಆಮ್ ಡೂಯಿಂಗ್ ಇನ್ ದ ಯೂಟ್ಯೂಬ್, ಅಥವಾ 5 ಮಿಸ್ಟೇಕ್ಸ್ ಇನ್ ಯೂಟ್ಯೂಬ್ ಅಂತ ಹಿಂಗೆಲ್ಲ ಬರೆದ್ರು ಅಂತ ಇಟ್ಕೊರಿ. ಆವಾಗ ನಂಬರ್ ಆಫ್ ವಿಡಿಯೋಸ್ ಒಳಗಡೆ ನಿಮ್ಮ ವಿಡಿಯೋನೇ ಟಾಪಿಕ್ ಬರಬೇಕು. ಈಗ 1000 ವಿಡಿಯೋಸ್ ಅದಾವೆ ಅಂತ ಅಂದ್ಕೊಡ್ರಿ, 1000 ವಿಡಿಯೋಸು ಸೇಮ್ ಸಬ್ಜೆಕ್ಟ್ ಮೇಲೇ ಅದಾವೆ ಅಂತ ಅಂದ್ಕೊಡ್ರಿ. ಸೊ ಆವಾಗ ಆ ವಿಡಿಯೋಸ್ ಒಳಗಡೆ ನಿಮ್ಮದೇ ಬರಬೇಕು ಅಂತಂದರೆ ಫಸ್ಟ್ ಥಿಂಗು ನಿಮ್ಗೆ ಯೂಟ್ಯೂಬ್ ಒಂದು ಚಾನ್ಸ್ ಕೊಡುತ್ತೆ. ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಪ್ರೋಗ್ರಾಮು ಅಥವಾ ನಿಮ್ಮ ವಿಡಿಯೋ ಎಷ್ಟು ಜನಕ್ಕಿದು ಹೋಗ್ತಾ ಇದೆ ಅಂಥೇಳಿ ಅದು ಟೆಸ್ಟ್ ಮಾಡುತ್ತೆ. ಆ ವಿಡಿಯೋನ ಟೆಸ್ಟ್ ಮಾಡಿ ಏನು ಮಾಡುತ್ತದು, ಈ ವಿಡಿಯೋನ ಕಂಪ್ಲೀಟಾಗಿ ಎಷ್ಟು ಜನ ನೋಡ್ತಾ ಇದ್ದಾರೆ, ಆಮೇಲೆ ಎಷ್ಟು ಜನಕ್ಕೆ ಇದು ಇಂಟ್ರೆಸ್ಟ್ ಇಲ್ಲ ಸ್ಕಿಪ್ ಮಾಡ್ತಾ ಇದ್ದಾರೆ, ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಅದು ಪೂರಾ ನೋಡ್ತಾ ಇದ್ರು ಅಂತಂದ್ರೆ ಅದನ್ನು ಟಾಪ್ ಲಿಸ್ಟಿಂಗಿಗೆ ಕಳಿಸುತ್ತದೆ. ಅಂದರೆ
ಯಾರ್ಯಾರು ನೋಡೋಕೆ ಇಷ್ಟಪಡ್ತಾರೋ, ಆಮೇಲೆ ಯಾರ್ಯಾರು ನಂಬರ್ ಆಫ್ ಮೊಬೈಲ್ಸ್ ಒಳಗಡೆ ಅದನ್ನು ಡಿಸ್ಪ್ಲೇ ಮಾಡಬೇಕಲ್ಲ ಅವರಿಗೆಲ್ಲ ಡಿಸ್ಪ್ಲೇ ಮಾಡುತ್ತೆ. ಸೊ ಇದನ್ನು ನಾವು ರೀಚ್ ಅಂತ ಹೇಳಿ ಕರಿತೀವಿ. ಅದೇ ನಿಮ್ಮ ವೈ ಟಿ ಅನಲಿಸ್ಟು ಅಥವಾ ನಿಮ್ಮದು ವೈ ಟಿ ಸ್ಟುಡಿಯೋ ಒಳಗಡೆ ನೀವೇನು ಮಾಡ್ತೀರಿ, ರೀಚ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ನೋಡಿರಿ. ಆ ಆಪ್ಷನ್ನೇ ಅದಕ್ಕೆ ನಾವು ವಿಡಿಯೋನ ಮಾಡುವಾಗ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಏನು ಅಂತಂದರೆ, ಆ ಮಿಸ್ಟೇಕ್ ಆಗಬಾರ್ದು ಅಂತಂದ್ರೆ ಫಸ್ಟ್ ನಾವು ಯೂಟ್ಯೂಬನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಹೆಂಗೆ ಮಾಡೋದು? ಈಗ ನಾನು ಯಾವ ಟಾಪಿಕ್ ಮೇಲೆ ವೀಡಿಯೋಸ್ಗಳನ್ನು ಮಾಡ್ತಾಯಿರ್ತೀನಿ ಆ ವಿಡಿಯೋಸಿಗೆ ಸಂಬಂಧಪಟ್ಟಂದರೆ ನೀವು ಸರ್ಚ್ ಒಳಗಡೆ ಎಂಟ್ರಿ ಮಾಡಿರಿ. ಸೊ ಯೂಟ್ಯೂಬ್ ರಿಲೇಟೆಡ್ ಆರ್ ಯೂಟ್ಯೂಬ್ ಕ್ರಿಯೇಷನ್ ರಿಲೇಟೆಡ್ ಅಂಥೇಳಿ ನಿಮ್ದು ಯಾವ ಟಾಪಿಕ್ ಇರುತ್ತೋ ಆ ಟಾಪಿಕನ್ನು ನೀವು ಸರ್ಚ್ ಒಳಗಡೆ ಬರೀರಿ. ಬರೆದು ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡಿರಿ. ಆವಾಗ ರಿಲೇಟೆಡ್ ಎಲ್ಲ ವೀಡಿಯೋಸು ನಿಮಗೆ ಡಿಸ್ಪ್ಲೇ ಆಗ್ತಾವೆ. ಆ ಡಿಸ್ಪ್ಲೇ ಆದಂಥ ವಿಡಿಯೋ ಒಳಗೆ ನೀವೇನು ಮಾಡಬೇಕು ಅಂತಂದರೆ, ಯಾರ್ಯಾರಿಗೆ ಎಷ್ಟೆಷ್ಟು ವ್ಯೂಸ್ ಬಂದವು, ಆಮೇಲೆ ಅವರು ಏನು ಟಾಪಿಕ್ ಮಾಡ್ಯಾರ ಅಂಥೇಳಿ ನಿಮ್ಗೆ ಐಡಿಯಾ ಸಿಗುತ್ತೆ. ಆ ಐಡಿಯಾನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಲಿಟಲ್ ಬಿಟ್ ರಿಸರ್ಚ್ ಮಾಡಬೇಕು. ರಿಸರ್ಚ್ ಅಂದ್ರೇನು, ಇವರು ಕೀವರ್ಡ್ಸ್ ಏನು ಹಾಕ್ಯಾರ, ತಮ್ನೇಲ್ ಏನು ಹಾಕ್ಯಾರ, ಸೊ ಈ ಥರ ಎಲ್ಲ ಡೀಟೇಲಾಗಿ ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಬೇಕು. ಅಲ್ಟಿಮೇಟ್ಲಿ ನೀವು ಹಾಕಿರುವಂಥ ವಿಡಿಯೋನ ಜನರೇ ನೋಡಬೇಕು. ಜನರು ನೋಡಬೇಕು ಅಂತಂದ್ರೆ ಅವ್ರಿಗೆ ಇಷ್ಟ ಆಗೋದನ್ನು ನಾವು ಕೊಡಬೇಕು, ಬಿಟ್ಟರೆ ನನಗಿಷ್ಟ ಆಗೋದನ್ನು ನಾನು ಅಪ್ಲೋಡ್ ಮಾಡಬಾರ್ದು. ಈ ಮಿಸ್ಟೇಕು ಸೆಕೆಂಡ್ ಮಿಸ್ಟೇಕ್. ಏನು ಮಾಡ್ತೀವಿ ಸರಿ, ನಾವು ನಮ್ಮ ಕಡೆ ನಮ್ಮ ಮೊಬೈಲ್ ಒಳಗಡೆ ಯಾವುದೋ ಒಂದನ್ನು ನಾವು ಶೂಟ್ ಮಾಡಿರ್ತೀವಿ. ಆ ಶೂಟ್ ಮಾಡಿದ್ದನ್ನು ನಾವು ಹಾಕಿಬಿಡ್ತೀವಿ. ಆಮೇಲೆ ಎಡಿಟ್ ಮಾಡಲ್ಲ. ಆಮೇಲೆ ಎಡಿಟ್ ಅವಶ್ಯಕತೆಯೂ 100% ಐತಿ ಅಂತಲ್ಲ, ಅವಶ್ಯಕತೆ ಬಿದ್ದರೆ ಎಡಿಟ್ ಮಾಡಬೇಕು. ಬಟ್ ಲಿಟಲ್ ಬಿಟ್ ಆಫ್ ದ ಎಡಿಟ್ ಇತ್ತು ಅಂತಂದ್ರೆ ಪ್ರೆಸೆಂಟೇಷನ್, ವಿಡಿಯೋ ಪ್ರೆಸೆಂಟೇಷನ್ ಚೆನ್ನಾಗಿ ಆಯಿತು ಅಂತಂದ್ರೆ ಯೂಸರ್ಸ್ ನೋಡೋಕೆ ಇಷ್ಟಪಡ್ತಾರೆ. ಸೊ ಈ ಎರಡನೇ ಮಿಸ್ಟೇಕು ಮಾಡಬಾರ್ದು. ಆಮೇಲೆ ಥರ್ಡ್ ಮಿಸ್ಟೇಕ್ ಏನಪ್ಪ ಅಂತಂದರೆ, ಈಗ ನೀವೇನು ಮಾಡ್ತೀರಿ, ಯೂಟ್ಯೂಬ್ ಒಳಗಡೆ ನೀವೇನು ಮಾಡ್ತೀರಿ, ವಿಡಿಯೋನ ಅಪ್ಲೋಡ್ ಮಾಡಿದಿರಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಡ್ಯೂಟಿ ಮುಗೀತು ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ತಪ್ಪು. ನಾನು ಆಗಲೇ ಫಸ್ಟಿಗೆ ಒಂದು ಸ್ಟೋರಿ ಹೇಳಿದೆ. ಆ ಸ್ಟೋರಿ ಪ್ರಕಾರ ಯಾವ ಪಿಕ್ಚರ್ ಬಂದೈತಿ ಅಂಥೇಳಿ ಎಲ್ಲ ಕಡೆ ಪೋಸ್ಟರ್ ಹಚ್ಚಿರ್ತಾರೆ. ಆ ಪೋಸ್ಟರ್ ಒಳಗಡೆ ಏನು ಇಮೇಜಸ್ ಇರ್ತಾವಲ್ಲ ಅವು ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾವೆ. ಹೌದಲ್ವ? ಹಾಗಿದ್ರೆ ನಾವೇನು ಮಾಡಬೇಕು, ನಮ್ಮ ವಿಡಿಯೋನ ಮೇಲೆ ಏನು ತಮ್ನೇಲ್ ಅಂತ ಏನು ಕರಿತೀರಿ ಆ ತಮ್ನೇಲು ಸರಿಯಾಗಿ, ಆಮೇಲೆ ಜನರಿಗೆ ಲೈಕ್ ಆಗೋ ಥರ ಅಟ್ರ್ಯಾಕ್ಟಿವ್ ಆಗಿದ್ರೆ ಮಾತ್ರ ಅವರು ಅಟ್ರ್ಯಾಕ್ಟ್ ಆಗಿ ನಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ಸಪೋಸ್ ನೀವು ಯಾವ್ಯಾವುದೋ ತಮ್ನೇಲ್ ಹಾಕಿದ್ರಿ ಅಂತಂದ್ರೆ ಈಸಿಯಾಗಿ ಅದನ್ನು ಏನು ಮಾಡಿಬಿಡ್ತಾರೆ, ಸ್ಕ್ರಾಲ್ ಮಾಡಿ ಸರಿಸ್ಬಿಡ್ತಾರೆ. ಅಂದರೆ ರೀಚ್ ಒಳಗೆ ಬಂದರೂ, ಲಿಸ್ಟಿಂಗ್ ಆದ್ರೂ ಕೂಡ ನಿಮ್ಮ ವಿಡಿಯೋನ ಯಾಕೆ ನೋಡ್ತಾ ಇಲ್ಲ ಅಂತಂದರೆ ಒಂದೇ ರೀಸನ್ ಏನಂತಂದರೆ, ಅಲ್ಲಿ ನೀವು ತಮ್ನೇಲ್ ಸರಿಯಾದ ತಮ್ನೇಲನ್ನು ನೀವು ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡಬೇಕು. ಹಾಗಾಗಿ ತಮ್ನೇಲ್ ಡಿಸೈನಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಆ ಲಿಂಕನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೇವೆ ಅಂತ. ಆ ವಿಡಿಯೋ ನೋಡಿರಿ, ಅದರ ಪ್ರಕಾರ ನೀವು ತಮ್ನೇಲನ್ನು ಮಾಡಿರಿ. ಇದು ಥರ್ಡ್ ಮಿಸ್ಟೇಕ್, ಬಟ್ ಮಾಡಬಾರ್ದು. ನೆಕ್ಸ್ಟ್ ಫೋರ್ತ್ ಮಿಸ್ಟೇಕ್ ಏನು ಅಂತಂದರೆ, ಸೊ ಕೀವರ್ಡು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಸರ್ಚ್ ಒಳಗಡೆ ಈಗ ಯೂಟ್ಯೂಬ್ ರಿಲೇಟೆಡ್ನೇ ಯಾರು ಯಾವ ಕೀಸನ್ನು, ಅಂದರೆ ಯಾವ ಕೀವರ್ಡ್ಸನ್ನು ಎಂಟ್ರಿ ಮಾಡಿ ಹೆಂಗೆ ಸರ್ಚ್ ಮಾಡ್ತಾರಂತ ನಮಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ಕೀವರ್ಡ್ ಬಗ್ಗೆ ನಾವು ಸರಿಯಾಗಿ ಸ್ವಲ್ಪ ತಿಳ್ಕೊಂಡು ಆಮೇಲೆ ಕೀವರ್ಡ್ಸನ್ನು ಆಮೇಲೆ ಹ್ಯಾಶ್ಟ್ಯಾಗ್ಸನ್ನು ಸರಿಯಾಗಿ ಯೂಸ್ ಮಾಡಿದ್ವಿ ಅಂತಂದ್ರೆ ಅವಾಗೇನಾಗುತ್ತೆ, ಅಟ್ರ್ಯಾಕ್ಷನ್ ಆಗಿ ಇಮಿಡಿಯೇಟಾಗಿ ಅವರು ಯೂಸ್ ಮಾಡಿ ನಿಮ್ಮ ವಿಡಿಯೋನ ನೋಡ್ತಾರೆ. ಆಮೇಲೆ ನಾವು ಏನು ವಿಡಿಯೋ ಮಾಡಿರ್ತೀವಿ ಆ ವಿಡಿಯೋ ಕಂಪ್ಲೀಟಾಗಿ ಫುಲ್ಲಾಗಿ ನೋಡಬೇಕು ಅಂತಂದರೆ ನಾವೇನು ಮಾಡಬೇಕು, ಅಲ್ಲಿ ಕ್ಲಿಕ್ ಮಾಡ್ತೀವಿ ನಾವು. ಈಗ ನೀವಾದರೂ ಮಾಡೋದನ್ನೇ, ನಾವಾದರೂ ಮಾಡೋದನ್ನೇ, ಅದನ್ನ ಏನು ಮಾಡ್ತೀವಿ ಅಂತೇಳಿ ಸರಿಯಾಗಿ ಬಿಟ್ ಬೈ ಬಿಟ್ ಅಬ್ಸರ್ವ್ ಮಾಡಿರಿ. ಅದ್ರ ಮೇಲೆ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಏನು ಮಾಡ್ತೀವಿ, ಒಂದು ವಿಡಿಯೋ ನಾವು ಕ್ಲಿಕ್ ಮಾಡಿ ಓಪನ್ ಮಾಡ್ತೀವಿ. ಮಾಡಿದ ತಕ್ಷಣ ಅಲ್ಲಿ ಏನು ತೋರಿಸುತ್ತದು, ವಿಡಿಯೋ ಸ್ಟಾರ್ಟ್ ಆಗ್ತಾ ಇರ್ತೈತಿ. ಸೊ ಅದು ನಮ್ಗೆ ಇಷ್ಟ ಇಲ್ಲ ಅಂತಂದರೆ ನಮ್ಮ ಮೈಂಡ್ಸೆಟ್ ಭಾಳ ಈಸಿಯಾಗಿ ಭಾಳ ಫಾಸ್ಟಾಗಿ ಶಿಫ್ಟ್ ಆಗ್ತಾ ಇರ್ತೈತಿ. ನೋಡಿರಿ, ಕ್ಲಿಕ್ ಮಾಡ್ತಾ ಇರ್ತೀವಿ. ಮಾಡಿದ ತಕ್ಷಣವೇ ಏನಪ್ಪ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ನಾವೇನು ಮಾಡಿಬಿಡ್ತೀವಿ, ನೆಕ್ಸ್ಟಿಗೆ ಹೋಗುವಂಥ ಚಾನ್ಸ್ ಇರ್ತೈತಿ. ಅದನ್ನು ನಾವು ಆ ಯೂಸರ್ ಅಂದರೆ ಯಾರು ಆ ಪಬ್ಲಿಕ್ ಏನು ಯೂಸ್ ಮಾಡ್ತಾ ಇರ್ತಾರಲ್ಲ ಅವರು ಹಂಗೆ ಮಾಡಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು, ಅಲ್ಲಿ ಹುಕ್ಸ್ ಅಂತ ಹೇಳಿ ಹಾಕಬೇಕು. ಹುಕ್ಸ್ ಅಂದ್ರೆ ಏನು? ಸೊ ಅದು ಏನಪ್ಪ ಅಂದರೆ 3 ಸೆಕೆಂಡು 4 ಸೆಕೆಂಡದ್ದು ಒಂದು ವಿಡಿಯೋ ಕ್ಲಿಪ್ ಇರ್ತೈತಿ. ಆ ವಿಡಿಯೋ ಕ್ಲಿಪ್ ಏನು ಮಾಡುತ್ತೆ, ಆ ಜನರನ್ನ ಆ ಒಂದು ವಿಡಿಯೋ ನೋಡೋಕ್ಕೋಸ್ಕರ ಅಟ್ರ್ಯಾಕ್ಟ್ ಮಾಡಿ ಸಮ್ ಸೆಕೆಂಡ್ಸ್ ತನಕ ಹೋಲ್ಡ್ ಮಾಡಿರುತ್ತೆ. ಅಷ್ಟು ಹೋಲ್ಡ್ ಮಾಡಿದರೆ ಸಾಕು, ನೆಕ್ಸ್ಟ್ ಉಳಿದೋದೆಲ್ಲ ಅವರೇ ಆಟೋಮೆಟಿಕಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಈ ಥರ ಹುಕ್ಸನ್ನು ಯೂಸ್ ಮಾಡೋದ್ರಿಂದ ನಾವು ಯೂಸರ್ಸನ್ನು ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋನ ಯೂಸರ್ ಲೆವೆಲ್ ಒಳಗಡೆ ವ್ಯೂಸನ್ನು ಜಾಸ್ತಿ ತರೋದಾಗಲಿ ಆಮೇಲೆ ಪಬ್ಲಿಕಲ್ಲಿ ವೈರಲ್ ಆಗೋದಾಗಲಿ ನಾವು ಮಾಡ್ಬೋದು. ಇದೆಲ್ಲ ಪಾಯಿಂಟ್ ಆಫ್ ವ್ಯೂ ನೀವು ನೋಡಿದಾಗ ಸೊ ಏನಂತಂದರೆ ಇವಾಗ ಈ ಪ್ರೊಸೆಸ್ಸನ್ನು ಏನಾರ ನಾವು ಫಾಲೋ ಮಾಡಿಲ್ಲ ಅಂತ ಅಂದ್ಕೊಳ್ರಿ. ಸೊ ಏನಾಗುತ್ತೆ ಅವಾಗ ನಮ್ಗೆ ವೈರಲ್ ಆಗುವಂಥ ವಿಡಿಯೋಗಳು ಇದ್ರೂ ಸಿಕ್ಕರೂ ಕೂಡ ಆ ವಿಡಿಯೋಸು ನಮ್ಮ ಕಡೆ ಸಿಕ್ಕರೆ ವೈರಲ್ ಆಗಲ್ಲ. ಕಾರಣ ಏನು?
ಬಿಕಾಸ್ ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದರೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಯಾವುದೇ ಯೂಸರು ಓಕೆ ನಿಮ್ಮ ವಿಡಿಯೋನ ನೋಡ್ತಾನೆ ಅಂತಂದ್ರೆ ಅವನದು ಕೂಡ ಸರ್ಟೆನ್ ಎಕ್ಸ್ಪೆಕ್ಟೇಷನ್ ಇರ್ತೈತೆ ಇಲ್ಲೋ ಇರುತ್ತಲ್ವ. ಹಂಗಿದ್ರೆ ನಾವಲ್ಲಿ ಏನು ಕೊಡಬೇಕು ಅವನಿಗೆ ಏನು ಬೇಕಾಗೈತಿ ಅದನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗ ಅವ್ರು ಏನೋ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ವಿಡಿಯೋ ನೋಡ್ತಾ ಇದ್ದಾನೆ ಅಂತಂದ್ರೆ ಆ ಪೂರ ವಿಡಿಯೋ ನೋಡಿದ ಮೇಲೆ ಅವನಿಗೆ ಇದರಿಂದ ನನಗೇನೋ ಒಂದು ನಾಲೆಜ್ ಸಿಗಾಕತ್ತೈತಿ, ಇದರಿಂದ ಏನೋ ಒಂದು ಇನ್ಫಾರ್ಮೇಷನ್ ಸಿಗಾಕತ್ತೈತಿ, ನಾ ಇದನ್ನು ನೋಡಿದೆ ಅಂತಂದ್ರೆ ನನಗೆ ಏನಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋವಂಥ ಒಂದು ಇನ್ಫಾರ್ಮೇಷನ್ ಸಿಗುತ್ತಲ್ಲ. ಸೊ ಈ ಥರ ಎಲ್ಲರೂ ವ್ಯಾಲ್ಯೂ ಓರಿಯೆಂಟೆಡು, ಫಂಕ್ಷನ್ ಓರಿಯೆಂಟೆಡ್ ಇರ್ತಾರೆ. ಅಂದರೆ ನನಗೆ ಅದರಿಂದ ಏನು ಬೆನಿಫಿಟ್ ಸಿಗ್ತೈತಿ ಅಂತ ಇದ್ರೆ ನಾನು ಅಷ್ಟೇ ಕ್ಲಿಕ್ ಮಾಡ್ತೀನಿ, ಬೆನಿಫಿಟ್ ಇಲ್ಲ ಅಂದ್ರೆ ನಾನೇ ಕ್ಲಿಕ್ ಮಾಡಲಿ, ಹೌದಾ? ಹಾಗಿದ್ರೆ ನೀವು ಅವರಿಗೆ ನೀವೇನು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ಆ ವಿಡಿಯೋ ಒಳಗಡೆ ಏನಾದರೂ ಇನ್ಫಾರ್ಮೇಟಿವ್ ಐತಾ ಇಲ್ಲ, ಇನ್ಫಾರ್ಮೇಷನ್ ಇರೋ ಅಂಥ ವಿಡಿಯೋನ ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಿ. ಓಕೆ, ಇನ್ಫಾರ್ಮೇಷನ್ ತಿಳಿದಿಲ್ಲ, ಆಮೇಲೆ ಡೌಟ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ನೀವೇನು ಯೋಚನೆ ಮಾಡಬೇಡ್ರಿ, ಜಸ್ಟ್ ಕೆಳಗಡೆ ಲೈಕ್ ಅಂತ ಹೇಳಿ ಒಂದು ಬಟನ್ ಕೊಟ್ಟಿರ್ತಾರೆ, ಲೈಕ್ ಮಾಡಿರಿ ಇಷ್ಟ ಆಗಿದ್ರೆ. ಆಮೇಲೆ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿರಿ, ಆ ಕಮೆಂಟಿಗೆ ನಾನು ನಿಮಗೆ ಸರಿಯಾದ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ಫಾರ್ಮೇಷನ್ ಜೊತೆಗೆ ಅದೇನಾದರೂ ಎಕ್ಸ್ಪ್ಲನೇಷನ್ ಒಳಗಡೆ ಇನ್ನೂ ಡೀಟೇಲ್ ಐತಿ ಅಂತ ಆತಪ್ಪ ಅಂತಂದರೆ ನಿಮಗೆ ಒಂದು ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ಅಂತ. ಸೊ ಕೀಪ್ ಲೈಕಿಂಗ್ ದಿಸ್ ಚಾನಲ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಆಲ್ ದ ಬೆಸ್ಟ್ ಫಾರ್ ದ ನ್ಯೂ ಯೂಟ್ಯೂಬರ್ಸ್. ಥ್ಯಾಂಕ್ ಯು.